ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಬ್ರೋ, ಐ ರಿಯಲಿ ಸಾರಿ ಬ್ರೋ. ಏನು ಮಾಡ್ತಾ ಇದೀಯ ಹೇಳು, ಹೇಳ ಮೇಲೆ ಏನಿದೆಲ್ಲ? ಜೀವನದಲ್ಲಿ ತುಂಬಾ ತಪ್ಪುಗಳು ಮಾಡಿದ್ದೀನಿ ಬ್ರೋ, ಅಂಡ್ ಇಲ್ಲಿವರೆಗೂ ತಪ್ಪುಗಳು ಮಾಡ್ಕೊಂಡೇ ಬಂದಿದ್ದೀನಿ. ಅದನ್ನೆಲ್ಲ ತಿದ್ಕೊಳ್ಳೋದಕ್ಕೆ ಎಷ್ಟೇ ಅವಕಾಶಗಳು ಸಿಕ್ಕಿದ್ರು ಆ ಅವಕಾಶನೂ ಕೂಡ ನನ್ನ ಕೈಯಾರ ನಾನು ಹಾಳು ಮಾಡ್ಕೊಂಡಿದ್ದೀನಿ. ಅಂಡ್ ಇದೆಲ್ಲ ನನ್ನ ಮನವರಿಕೆ ಆಗಿದ್ದೆ ಇವತ್ತು. ಕೆಳಗಡೆ ಮಲ್ಲಿನ ನೋಡಿದಾಗ, ಈ ದಿವಾನ್ ಫ್ಯಾಮಿಲಿಯ ವಂಶದ ಕುಡಿನ ಹೊತ್ಕೊಂಡಿರೋ ಮಲ್ಲಿನ ನೋಡಿದಾಗ ಬ್ರೋ, ನನ್ನ ಮಗುಗೆ ಸೀಮಂತ ಮಾಡಿಸ್ಕೊತಾ ಇತ್ತು. ಆವಾಗ ನನಗಿದೆಲ್ಲ ರೆಕಗ್ನೈಸ್ ಆಗಿತ್ತು. ಒಂದು ಸೆಕೆಂಡ್ ನನ್ನ ಇಡೀ ಲೈಫಲ್ಲಿ ನಾನು ಮಾಡಿರೋ ತಪ್ಪುಗಳೆಲ್ಲ ಕಣ್ಮುಂದೆ ಬಂದೋಯ್ತು. ನೀವೆಲ್ಲ ಅಷ್ಟು ಪ್ರೀತಿಯಿಂದ ಅವಳ ತಲೆ ಮೇಲೆ ಅಕ್ಷತೆ ಕಾಳಾಕಿ ಚೆನ್ನಾಗಿರು, ಸುಖವಾಗಿರು, ಗಂಡ ಹೆಂಡತಿ ಮಕ್ಕಳು 3 ಜನ ನಗ್ನಗ್ತ ಖುಷಿ ಖುಷಿಯಿಂದ ಇರಿ ಅಂತ ಆರೈಸಿದ್ರಿ ಗೊತ್ತಾ? ಅವಾಗ ನಾನು ಮಾಡ್ತಿರೋದೆಲ್ಲ ತಪ್ಪು, ಇನ್ ಮುಂದಕ್ಕೆ ಏನಾದ್ರೂ ಸರಿ ನಾನು ಬದಲಾಗ್ಲೇಬೇಕು ಅಂತ ನನಗೆ ಅನ್ಸಿದ್ದೆ. ಆಗ ಬದಲಾಗ್ತೀನಿ ಬ್ರೋ, ಬದಲಾಗಬೇಕು ಅನ್ನೋದು ನನ್ನ ಒಳಗಡೆ ಇದೆ. ಆದ್ರೆ ಎಳುತ್ತಾನೆ ಬಂದೆ. ಪ್ಲೀಸ್ ಬ್ರೋ, ದಯವಿಟ್ಟು ನನ್ನನ್ನು ಕ್ಷಮಿಸು ಪ್ಲೀಸ್. ಕ್ಷಮಿಸೋದಕ್ಕೆ ನಾವು ಯಾರು ಅಲ್ಲ ಜಯ್. ನೀನು ಬದಲಾಗಬೇಕು ಅಂತ ಮನಸ್ಸು ಮಾಡಿದ್ದಿಲ್ಲ, ಅಷ್ಟು ಸಾಕು. ನೀನು ನಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆಲ್ಲ ಏನು ಮಾಡಬೇಕಾಗಿಲ್ಲ. ನಿನಗೋಸ್ಕರ ನೀನು ಬದಲಾಗೋ, ನಿನ್ನ ಜೀವನ ಚೆನ್ನಾಗಿರುತ್ತೆ. ಜಯದೇವ್ ಅವರೇ, ನೀವು ಈ ರೀತಿ ಮಾತಾಡೋದನ್ನು ಕೇಳಿದ್ರೆ ತುಂಬಾ ಖುಷಿ ಆಗ್ತದೆ. ತಪ್ಪಾಗಿದೆ ನಿಜ, ಆದ್ರೆ ಅದನ್ನು ತಿದ್ಕೋಬೇಕು, ಬದಲಾಗಬೇಕು ಅಂತ ಮನಸ್ಸು ಮಾಡಿದ್ದೀರಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು. ಅದಕ್ಕೆ ನಾವು ಬಯಸಿದ್ದು ಅದನ್ನೇ ಜಯದೇವ್, ನೀನು ಬದಲಾಗಲಿ ಅಂತ. ಗುಡ್ ಫಾರ್ ಯು, ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡಲಿ. ಒನ್ಸ್ ಅಗೇನ್ ನಾನು ಕ್ಷಮಿಸೋದಕ್ಕೆ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ, ಒಳ್ಳೆಯವನು ಅನ್ನೋ ಒಂದು ಸ್ಟಿಕ್ಕರ್ ಅಂಟಿಸ್ಕೊಂಡು ಏನೇನೆಲ್ಲ ಮಾಡ್ತೀನಿ ಅಂತ. ಕಮಾನ್ ಗೈಸ್, ಹುಡ್ತಾನೆ ವಿಲ್ಲನ್, ನಾನು ವಿಲ್ಲನ್ ಆಗಿ ಸಾಯ್ತೀನಿ. ಬೋರ್ ಹೊಡ್ಸೋ ಹೀರೋ ಪಟ್ಟ ಯಾವನಿಗೂ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.